ಮತ್ತೆ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಭಾರಿ ಡಿಮ್ಯಾಂಡ್ ಸಿಗ್ತಾ ಇದೆ. ತಿರುಪತಿ ತಿರುಮಲದಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಉಂಟಾಗಿದೆ. ಟಿಟಿಡಿಯಿಂದ ಬರೋಬ್ಬರಿ 10 ಲಕ್ಷ ಕೆಜಿ ತುಪ್ಪಕ್ಕೆ ಬೇಡಿಕೆ ಸೃಷ್ಟಿಯಾಗಿದೆ. ಮತ್ತೆ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ತಿರುಪತಿ ತಿರುಮಲದಿಂದ ನಂದಿನಿ ತುಪ್ಪಕ್ಕಾಗಿ ಭಾರಿ ಬೇಡಿಕೆ. ಟಿಟಿಡಿಯಿಂದ ಬರೋಬ್ಬರಿ 10 ಲಕ್ಷ ಕೆಜಿ ನಂದಿನಿ ತುಪ್ಪ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಂದಿನಿ ತುಪ್ಪ ಬಿಟ್ರೆ ಬೇರೆ ಬೇಡ ಅಂತೇಳಿ ಟಿಟಿಡಿ ಹೇಳ್ತಾ ಇದೆ. ಕೆಎಂಎಫ್ನಿಂದ ಅಗತ್ಯಕ್ಕೆ ತಕ್ಕಂತೆ ತುಪ್ಪ ಟಿಟಿಡಿಗೆ ರವಾನೆ ಆಗ್ತಾ ಇದೆ. ನಿನ್ನೆ ಒಂದೇ ದಿನ ತಿರುಪತಿಗೆ 2,50,000 ಕೆಜಿ ರವಾನೆ ಆಗಿದೆ. 2.50 ಕೆಜಿ ತುಪ್ಪ ರವಾನೆ ಆಗಿರೋದು. ಭಾರಿ ಭದ್ರತೆಯೊಂದಿಗೆ ತುಪ್ಪ ಕಳುಹಿಸಿಕೊಟ್ಟಿದ್ದಾರೆ ಕೆಎಂಎಫ್ನಿಂದ. ಟಿಟಿಡಿ ಬೇಡಿಕೆಯಂತಲೇ 1 ಲಾರಿ ಲೋಡ್ ತುಪ್ಪವನ್ನು ಹಂಚಿಕೆ ಮಾಡಲಾಗಿದೆ, ಕಳುಹಿಸಿಕೊಡಲಾಗಿದೆ. ಮೊದಲ ಭಾಗವಾಗಿ ಮಂಡ್ಯದ ಹಾಲು ಒಕ್ಕೂಟದಿಂದ ಪೂರೈಕೆಯಾಗಿದೆ. ಇನ್ನು ಉಳಿದಿರುವಂಥ ತುಪ್ಪವನ್ನು ಇತರೆ ಮಂಡಳಿಯಿಂದ ಕಳಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ತಿರುಪತಿಯ ಅಗತ್ಯಕ್ಕೆ ತಕ್ಕಂತೆ ನಂದಿನಿ ತುಪ್ಪವನ್ನು ಪೂರೈಕೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಶುದ್ಧ ನಂದಿನಿ ತುಪ್ಪ ಅನ್ನುವಂಥ ಕಾರಣಕ್ಕೆ ಟಿಟಿಡಿ ನಂದಿನಿ ತುಪ್ಪಕ್ಕಾಗಿಯೇ ಬೇಡಿಕೆ ಇಟ್ಟಿದೆ. ಈ ಹಿಂದೆ ಯಾವ ರೀತಿಯಾಗಿ ತಿರುಪತಿ ಲಡ್ಡುವಿನಲ್ಲಿ ಮಾಂಸ ಮಿಶ್ರಣ ಆಗಿದೆ, ಕಳಪೆ ಆಗಿದೆ ಅನ್ನೋದೆಲ್ಲ ಆರೋಪ ಇತ್ತು. ಅದರ ನಂತರ ನಂದಿನಿ ತುಪ್ಪಕ್ಕೆ ಮತ್ತಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು. ಹೀಗಾಗಿ ನಂದಿನಿ ತುಪ್ಪ ಬಿಟ್ಟರೆ ಬೇರೆ ಯಾವುದು ಬೇಡ ಅಂತ ಟಿಟಿಡಿ ಹೇಳ್ತಾ ಇದೆ. ಅದರ ಬೆನ್ನಲ್ಲೇ ಈಗ ನೋಡಿ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆ. ನಂದಿನಿ ತುಪ್ಪವನ್ನು ಮಂಡ್ಯ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ಪೂರೈಕೆ ಮಾಡಲಾಗ್ತಾ ಇದೆ ಟಿಟಿಡಿಗೆ. Ini